ಎಲ್ಲರಿಗೂ ನಮಸ್ಕಾರ. ಮೊದಲಾಗಿ ಇಷ್ಟು ಕ್ರೌಡು ಇಷ್ಟು ಚೆನ್ನಾಗಿ ಕ್ಯಾಮ್ರಾ ಹಿಡ್ಕೊಂಡು ನೀವೆಲ್ಲ ಕೂತಿರೋದನ್ನೆಲ್ಲ ನೋಡಿದ್ರೆ ಭಾಳ ಫಸ್ಟ್ ಅದು ನನಗೆ ಭಾಳ ಖುಷಿ ಆಗ್ತಾಯಿದೆ. ಈ ಥರದ ಒಂದು ಗ್ಯಾದರಿಂಗ್, ಈ ಥರದ್ದು ಸಪೋರ್ಟು ರಿಯಲಿ ಇಸ್ ಭಾಳ ಗ್ರೇಟ್ ಥಿಂಗ್ ಆ್ಯಂಡ್ ಗುಡ್ ಸಪೋರ್ಟ್ ಅಂತ ನಾನು ಹೇಳ್ತೀನಿ. ಈ ರಾಕ್ಷಸ ವೆಬ್ ಸೀರೀಸಲ್ಲಿ ನಾನು ಆ್ಯಕ್ಟ್ ಮಾಡೋದಕ್ಕೆ ಮುಖ್ಯವಾಗಿ ಕಾರಣ ಎರಡು. ಒಂದು ಝೀ ಕನ್ನಡ ಆ್ಯಂಡ್ ನಮ್ಮ ತರುಣ್ ಸುದೀಪ್. ನಾನು ಝೀ ವೇದಿಕೆ ಮೇಲೆ ಒಂದು ಶೋಗೆ ನಾನು ಮೀಟ್ ಮಾಡಿದಾಗ ನಾನು ತರುಣವ್ರಿಬ್ಬರು ಒಂದು ವೇದಿಕೆ ಮೇಲೆ ಒಂದು ಡ್ಯಾನ್ಸ್ ಮಾಡಿದ್ವಿ. ಬರ್ತಿದ್ದಾಗೆ ತರುಣವ್ರು ಕೇಳಿದ್ದು, ಅಭಿ ಸರ್ ನನಗೊಂದು 7 days ಡೇಟ್ ಕೊಡ್ತೀರಾ? ನಾನು 8 days ಕೊಡ್ತೀನಿ ತಗೊಳ್ಳಿ. ಅದಾದ್ಮೇಲೆ 3-4 ತಿಂಗಳು ನನಗೆ ಫೋನ್ ಇಲ್ಲ, ಏನಿಲ್ಲ. ನಾನೇ ಒಂದು ಫೋನ್ ಮಾಡಿದೆ, ಏನು ನೀವು ಕೇಳಿದ್ರಿ? ಇಲ್ಲ ಸರ್, ಟೀಮ್ ಶಾರ್ಟ್ಲಿ ಮೇಲೆ ಮೀಟ್ ಮಾಡುತ್ತೆ, ನೀವು DCP ರುದ್ರಯ್ಯ ಅಂತ ಒಂದು ವೆಬ್ ಸೀರೀಸ್ ಮಾಡ್ತಾ ಇದ್ರಿ, ಆಮೇಲೆ ಸ್ವಲ್ಪ ನ್ಯಾಚುರಲ್ಗೆ ಸ್ವಲ್ಪ ನೀವು ಸಪೋರ್ಟ್ ಮಾಡಬೇಕು ಅಂತ ಅಷ್ಟೇ ಹೇಳಿಟ್ಟಿದ್ದು. ಆಮೇಲೆ ಮತ್ತೆ ಅವರಿಂದ ಯಾವುದೂ ಫೋನ್ ಬರಲಿಲ್ಲ. ನನಗೆ ಬಂದಿದ್ದೆಲ್ಲ ಅವ್ರ ಟೀಮ್ ರಾಮತೇಜ್ ಅಂತ ಇದ್ದಾರೆ ಸಾಹೇಬ್ರು, ಅವರು ಭಾಳ ಚೆನ್ನಾಗಿ ಕೆಡುಕೋತಾರೆ ಕೆಡ್ಡಕ್ಕೆ. ಅವರು ಬಂದು ಫೋನ್ ಮಾಡಿದ್ರು, ಅಣ್ಣ ಹೇಳಿದರೆ ನಿಮ್ಮ ಹತ್ರ ಮಾತಾಡಲಿಕ್ಕೆ. ಏನು ಇಲ್ಲಪ್ಪ, ನಾನು ತರುಣ್ ಸುಧೀರ್ ಅವ್ರಿಗೆ ಹೇಳಿದ್ರಿ, ನಾನು ಡೇಟು ಬಗ್ಗೆ ಮಾತೇ ಇಲ್ಲ, ನಾನು ಮಾಡ್ತೀನಿ. ಅದೇ ಸರ್, ನಿಮ್ಗೆ ಸ್ವಲ್ಪ ಕಮರ್ಷಿಯಲ್ ಪೇಮೆಂಟ್ ಒಂಚೂರು ಬಗ್ಗೆ ಮಾತಾಡಿದ್ರೆ ಅನುಕೂಲ ಆಗ್ತಿತ್ತು. ನಾನು ಹೇಳಿದೆ, ನಾನು ತರುಣ್ ಸುಧೀರ್ ಅಲ್ವಾ, ಅವ್ರು ನನಗೆ ಪ್ರೀತಿಯಿಂದ ನನಗೆ ಆಫರ್ ಕೊಟ್ಟಿದ್ದಾರೆ. ಅಂದರೆ ಎಲ್ಲರೂ ಪ್ರೀತಿಯಿಂದ ಕೊಡ್ತಾರೆ, ಅವ್ರು ಫ್ರೀಯಾಗಿ ಮಾಡ್ತಿದ್ದ ಕೇಳ್ಕೋಬೇಡಿ, ನನ್ನ ಜೀವನ ನಡೀಬೇಕಲ್ಲ. ನಾನು ತರುಣ್ಗೋಸ್ಕರ ಇದೊಂದು ಫ್ರೀಯಾಗಿ ಮಾಡ್ತೀನಿ, ಅವ್ರು ಏನು ಕೊಟ್ಟರು ತಗೋತೀನಿ ಅಂತ ಹೇಳಿದೆ. ಬಿಕಾಸ್ ತರುಣ್ ಅವರು ಅಷ್ಟು ಪ್ರೀತಿಯಿಂದ ನನಗೊಂದು ಪಾತ್ರನ ಮೈಂಡಲ್ಲಿ ಅಂದ್ಕೊಂಡು ಅವ್ರು ಸಿನಿಮಾದಲ್ಲೇ ಮಾಡಬೇಕು, ಒಂದು ಯೂನಿಕ್ ಆಗಿ ಮಾಡಬೇಕು ನಿಮ್ಮ ಜೊತೆ ಅಂತೆಲ್ಲ ಹೇಳ್ತಾ ಇದ್ರು. ಅದಿನ್ನೂ ಚಾನ್ಸ್ ಬಂದಿಲ್ಲ ನನಗೆ, ಇನ್ನು ಬಂತಲ್ಲ. ಹಾಗಾಗಿ ನಾನು ಅಷ್ಟೇ ರೆಸ್ಪೆಕ್ಟ್ ಆಗಿ ಅವ್ರಿಗೆ ಏನು ಕೊಡ್ತಾರೆ ತಗೊಂಡು ಮಾಡ್ತೀನಿ ಅಂದೆ. ಇದು ನಾನು ತೋರಿಸಿದಂತ ಅವ್ರಿಗೊಂದು ಚಿಕ್ಕ ಗೌರವ ಅಂತ ಅಷ್ಟೇ, ಆ ಪ್ರೀತಿ ಅವ್ರ ಮೇಲೆ. ನನಗೆ ತುಂಬ ಸ್ಮಾರ್ಟ್ ಆಗಿದ್ದಾರೆ, ಅದೇ ಹೇಳ್ತಾ ಇದ್ದೆ. ಹಾಗಾಗಿ ಆಮೇಲೆ ಹಾಗಂತ ಅವ್ರು ನನಗೇನು ಫ್ರೀಯಾಗಿ ಮಾಡಿಸ್ಲಿಲ್ಲ, ನನಗೇನು ಕೊಡಬೇಕು ಅಂತ ಕೊಟ್ಟು ಮಾಡಿಸಿದ್ದಾರೆ. ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ತರುಣ್ ಸುಧೀರ್ ಆ್ಯಂಡ್ ಮಿಸ್ಟರ್ ರಾಮ್ ತೇಜ. ಆಮೇಲೆ ಈ ಶೂಟಿಂಗ್ ಟೈಮಲ್ಲಿ ಡೈರೆಕ್ಟ್ರು ಸುಹಾನ್ ಬಗ್ಗೆ ಹೇಳಬೇಕು. ವಯಸ್ಸಲ್ಲಿ ಚಿಕ್ಕವರು ಅಂತ ಅನ್ಕೋತೀನಿ ನಾನು, ತುಂಬ ಚಿಕ್ಕವ್ರ. ಓಕೆ, ನಾನು ಅದೇ ಬಂದಾಗ ಹೇಳ್ತಾ ಇದ್ದೆ, ನಮ್ಗೆ ಇನ್ನೊಂದು ಏನಾಗಿ 2 ಲೆವೆಲ್ ಆಗ್ಬಿಟ್ಟಿದೆ. ನಮಗೆ ಬರ್ತಿದ್ದ ಹಾಗೆ ಫಸ್ಟು ದಮ 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 ಅಂತ ಎಲ್ಲ ಖಾಲಿ ಬೀಳ್ತಾರೆ, ನೆಕ್ಸ್ಟ್ ಹಿರಿಯ ನಟರು ಅಂತ ಕೂಡಿಸ್ಬಿಡ್ತಾರೆ. ಅಲ್ಲಿ 2 ಪ್ಲೇಸ್ ನಮಗೆ ಕನ್ಫರ್ಮ್. ನಾವು ಅದು ಅಲ್ಲಿಂದ ಈ ಕಡೆ ಹೇಗೆ ಬರೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನೀಗ. ಅವ್ರು ನನಗೆ ಹೇಳಿದ್ದು, ಸರ್ ನೀವು ಚಿಕ್ಕವ್ರಿಗೆ ಚಿಕ್ಕವರು, ದೊಡ್ಡವ್ರಿಗೆ ದೊಡ್ಡವರು ಸರ್, ನಿಮ್ಮ ಜೊತೆ ಟ್ರಾವೆಲ್ ಮಾಡಿದ್ರೆ ನಮಗೆ ಖುಷಿ ಅಂತ ನೈಸಾಗಿ ಹೇಳ್ತಾ ಅವ್ರಿಗೆ ಹೇಗೆ ಬೇಕೋ ಹಾಗೆ ಆ್ಯಕ್ಟ್ ಮಾಡಿಸ್ಕೊಳ್ತಾರೆ ಅಂತ ಸಾಮರ್ಥ್ಯ ಆ ಡೈರೆಕ್ಟರ್ಗೆ, ಸುಹಾನ್. ಬಟ್ ಭಾಳ ವಂಡರ್ಫುಲ್ ಡೈರೆಕ್ಟರ್. ಆಮೇಲೆ ನಾನು ಹೇರ್ ಸ್ಟೈಲ್ ಆಗ್ಬೋದು ಅನ್ನೋದಕ್ಕೆಲ್ಲ ಒರಿಜಿನಲ್ ಆಗಿರ್ಬೇಕು ಸರ್. ನಾನು ಇಲ್ಲಪ್ಪ ಹೇರ್ಸ್ ಎಲ್ಲ ಟ್ರಿಮ್ ಮಾಡಿಬಿಟ್ಟಿದ್ದೀನಿ, ಪರವಾಗಿಲ್ಲ ಸರ್, ನಿಮ್ಮ ಪಾತ್ರಕ್ಕೆ ಚೆನ್ನಾಗಿ ಮ್ಯಾಚ್ ಆಗ್ತದೆ. 59 ವರ್ಷ ರಿಟೈರ್ಡ್ ಆಗ್ತಾ ಇರ್ತೀರಾ, 60 ವರ್ಷದ ಥರ ಕಾಣಿಸ್ತಾ, ನೀವು ಕಾಣಿಸಲ್ಲ, ಬಟ್ 60 ವರ್ಷದ ತೋರಿಸ್ತೀವಿ ನಾವು. ಹೀಗೆಲ್ಲ ಮಾಡಿ ನಮ್ಮನ್ನ ಕೆಲಸ ಮಾಡಿಸ್ಕೊಂಡಿದ್ದಾರೆ. ವಂಡರ್ಫುಲ್ ಡೈರೆಕ್ಟರ್. ಬಟ್ ಇಲ್ಲಿ ಬಹಳ ಆಶ್ಚರ್ಯ ಏನಂದ್ರೆ, ಇಲ್ಲಿಂದ ಅಷ್ಟು ಜನನ ಸೌದತ್ತಿ ಕರ್ಕೊಂಡೋಗಿ ಆ ಒಂದು ಕ್ರೌಡಲ್ಲಿ ಅಷ್ಟೊಂದು ಜೂನಿಯರ್ಸು, ಅಷ್ಟೊಂದು ಕ್ರೌಡ್ ಇಟ್ಕೊಂಡು, ಇಟ್ಸ್ ನಾಟ್ ಈಸಿ. ಯಾಕಂದ್ರೆ ನಾವು ಇಲ್ಲಿ ಮಾಡೋಕ್ಕೆ, ನಾನು 3 ಸಿನಿಮಾ ಪ್ರೊಡ್ಯೂಸ್ ಮಾಡೋದ್ರಿಂದ ನನಗೆ ಗೊತ್ತು ಎಷ್ಟು ಡಿಫಿಕಲ್ಟ್ ಇರುತ್ತೆ ಒಂದು ಸೀನ್ ತೆಗೆಯೋದು ಅಂತ. ನಾನು ಈ 3 ಎಪಿಸೋಡ್ ವಿತ್ ಮ್ಯೂಸಿಕ್ ನೋಡಿದಾಗ ಅನಿಸ್ತಾ ಇತ್ತು, ರಿಯಲಿ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ಬ್ಯಾಕ್ ಝೀ ಕನ್ನಡ ಸಪೋರ್ಟ್ ಎದ್ದು ಕಾಣ್ತಾ ಇದೆ ಇಲ್ಲಿ. ವಂಡರ್ಫುಲ್. ನಾನು ಇಷ್ಟಪಟ್ಟಷ್ಟಕ್ಕೆ ಜನ ಇಷ್ಟಪಡಬೇಕು ಅಂತಿರಲಿಲ್ಲ, ಬಟ್ ಹಾಗೆ ನಾನೊಬ್ಬ ಆಡಿಯನ್ಸ್ ಆಗಿ ನೋಡಿ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿದೆ. ಹೆಡ್ ಅವ್ರು ಹೇಳಿದಾಗೆ 4ನೇ ಎಪಿಸೋಡ್ ತುಂಬ ಚೆನ್ನಾಗಿ ಟೇಕ್ ಆಫ್ ಆಗುತ್ತೆ, ಅನ್ಬಿಲೀವಬಲ್ ಆಗಿ ಹೊರಟೋಗುತ್ತೆ. ರಾಕ್ಷಸ ಯಾರು ಅಂತ ಕೊನೆಯವರೆಗೂ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ. ಹಾಗಾಗಿ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಸುಹಾನ್ ಪ್ರಸಾದ್ ಆ್ಯಂಡ್ ಎವ್ರಿಬಡಿ. ಆಮೇಲೆ ಇನ್ನು ಹೀರೋ ರಾಘು ಬಗ್ಗೆ ಹೇಳಬೇಕು ಅಂದರೆ, ವಂಡರ್ಫುಲ್ ಆ್ಯಕ್ಟರ್. ಭಾಳ ನಾನು ಅವ್ರು ನೋಡ್ಕೊಂಡೆ ಬೆಳೆದಿರೋದು. ನನಗೊಂದು ಹಾಗಾಗಿ ವಂಡರ್ಫುಲ್ ಆ್ಯಕ್ಟರ್. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ ಅಷ್ಟು ಫಸ್ಟ್ ಟೈಮ್. ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿ ಮಿಕ್ಸ್ ಆಗ್ತಾರೆ, ನೋಡ್ಕೊಲಿಯೋದು ಬೇಕಾದಷ್ಟು ಇದೆ ಅವ್ರ ಹತ್ರ ನಾವು. ಹಾಗಾಗಿ ವಂಡರ್ಫುಲ್ ಡೈರೆಕ್ಟರ್, ವಂಡರ್ಫುಲ್ ಹೀರೋ. ಆಮೇಲೆ ಮಯೂರಿ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ, ತುಂಬ ಮುದ್ದಾದ ಹುಡುಗಿ. ಆಮೇಲೆ ನಾನು ಝೀ ಕನ್ನಡ ಬಗ್ಗೆ ಹೇಳಬೇಕು. ತುಂಬ ಗ್ಯಾಪಲ್ಲಿ ನಾನು ಮನೇಲಿ ಕೂತ್ಕೊಂಡಾಗ, 8-9 ವರ್ಷ ಕೂತಾಗ, ನನಗೆ ಒಂದು ರಿಯಾಲಿಟಿ ಶೋ ಮೂಲಕ ನನಗೊಂದು ಆಕ್ಸಿಜನ್ ಕೊಟ್ಟಂತ ಒಂದು ವಾಹಿನಿ ಝೀ ಕನ್ನಡ. ಹಾಗಾಗಿ ಎವ್ರಿ ವೇ ನಾನು ಎಲ್ಲೇ ಹೋದ್ರು ಅದನ್ನ ಮರೆಯೋಕ್ಕಾಗಲ್ಲ. ಆ ಪ್ರೀತಿ ಅವ್ರು ಯಾವಾಗಲೇ ಕರೆದ್ರು ಕೂಡ, ನಾನು ಯಾವುದೇ ಶೋಗಾಗಲಿ ಈಗ ಹಿಂದೆ ಮುಂದೆ ಮಾತಾಡದೆ ಹೋಗಿ ನನ್ನ ಒಂದು ಸಣ್ಣ ಕೆಲಸ ಆಗ್ಬೋದು, ಆ ದೊಡ್ಡ ಕೆಲಸ ಆಗ್ಬೋದು ಮಾಡಿ ಬಂದಿದ್ದೀನಿ. ಭಾಳ ಖುಷಿ ಆಗ್ತದೆ ಇಂಥ ಒಂದು ಟೀಮಲ್ಲಿ ಬಂದು ಈ ವೆಬ್ ಸೀರೀಸಲ್ಲಿ ನಾನು ಕೂತಿದ್ದೆ. ಯಾಕಂದರೆ ತುಂಬ ಚಾಲೆಂಜಿಂಗ್ ಇರುತ್ತೆ ವೆಬ್ ಸೀರೀಸನ್ನ ಕರ್ನಾಟಕದಲ್ಲಿ ಪುಷ್ ಮಾಡ್ತಾ ಇರೋದೇ ಭಾಳ ದೊಡ್ಡ ವಿಷಯ. ಯಾಕಂದರೆ ಸೀರಿಯಲ್ಸ್ ಹೋಗ್ತಾ ಇದೆ, ಸಿನಿಮಾ ಹೋಗ್ತಾ ಇದೆ, ವೆಬ್ ಸೀರೀಸ್ಗೆ ಜನರಿಗೆ ಅದು ಕೂಡಿಸೋದು. ಯಾಕಂದರೆ ಹಿಂದೆ ಮಾಡಿದಂಥ 3 ವೆಬ್ ಸೀರೀಸ್ ತುಂಬ ದೊಡ್ಡ ಹಿಟ್ ಆಗಿದೆ, ಯಾಕಂದ್ರೆ ನಾನು ನೋಡಿದ್ದೀನಿ. ಈಗ ನಾನು ಅನ್ಕೋತೀನಿ
ಏನು ಜನಪ್ರಿಯತೆನ ಗಳಿಸಿದೆಯೋ ಪ್ರೀವಿಯಸ್ ವೆಬ್ ಸೀರೀಸ್ ಇದು ಅದರ 10 ಪಟ್ಟು ಜನಪ್ರಿಯತೆ ಗಳಿಸುತ್ತೆ, ನೋ ಡೌಟ್. ಈ ರಾಕ್ಷಸ, ಐ ಥಿಂಕ್ ರಾಕ್ಷಸ 2 ಕೂಡ ಬರ್ಬೋದು ಅನ್ಕೋತೀನಿ ನಾನು, ಅಲ್ವಾ? ಅದನ್ನು ಬರ್ಬೋದಾ? ಬರ್ಲಿ, ಹೋಪ್ ಫಾರ್ ದಿ ಬೆಸ್ಟ್. ಎನಿವೇ, ಥ್ಯಾಂಕ್ಸ್ ಟು ಮೈ ಜಿ ಕನ್ನಡ ಅಂಡ್ ಮೈ ಡೈರೆಕ್ಟರ್ ತರುಣ್ ಸುಧೀರ್ ಅಂಡ್ ಪ್ರೊಡ್ಯೂಸರ್ ತರುಣ್ ಸುಧೀರ್ ಅಂಡ್ ಮೈ ಡೈರೆಕ್ಟರ್ ಅಂಡ್ ಮೈ ಹೋಲ್ ಟೀಮ್ ಅಂಡ್ ವಿತ್ ಯು ಆಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ಮತ್ತೆ ಈ ಜರ್ನಿ ಹೀಗೆ ಸಾಗಲಿ ಅಂತ ದೇವ್ರನ್ನ ಬೇಡ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಅಂದ್ರೆ ರಿಟೈರ್ಡ್ ಆಗ್ಬೇಕಾದ್ರೆ ಅದೇನೊಂದು ಪ್ರಾಬ್ಲಮ್ ಬಂದ್ಬಿಟ್ರೆ, ರಿಟೈರ್ಡ್ ಆದ್ಮೇಲೆ ಅದೇನೋ ಇರುತ್ತಲ್ಲ ಪೇಮೆಂಟ್ಗಳು ಸೆಟ್ಲ್ಮೆಂಟ್ಸ್ ಎಲ್ಲ ತೊಂದರೆ ಆಗುತ್ತೆ ಅಂತ. ಏನಪ್ಪ ಇಲ್ಲ, ಆಯ್ತು ಅದೆಲ್ಲ ಮಾಡ್ತಾರ. ಅದೇನಲ್ಲ ಕೆಟ್ಟ ಕೆಡುಕೊಳ್ಳೋದ್ರೆ ನನ್ನ ನಿಸ್ಸಿಮ ಹಾಗಾಗಿ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಎಲ್ಲ ಕಡೆಯಿಂದ ಅದೇ ನನ್ನ ಪ್ರಾಬ್ಲಮ್. ಡಿ ಸಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಎಲ್ಲಿ ರಿಟೈರ್ಡ್ ಆದ್ಮೇಲೆ ಬರೋದಕ್ಕೆ ಎಲ್ಲಿ ಕತ್ತಿರಿ ಆಗುತ್ತೋ ಅನ್ನೋ ಭಯ ಅಷ್ಟೇ ಅವರಿಗೆ. ಸಿನಿಮಾ ಎರಡು ಒಂದೇ, ಏನು ವ್ಯತ್ಯಾಸ ಇಲ್ಲ. ಏನಂದ್ರೆ ನಾವು ಇಲ್ಲಿ ಸ್ಮಾಲ್ ಸ್ಕ್ರೀನಲ್ಲಿ ನೋಡ್ತೀವಿ ಅಷ್ಟೇ ಹೊರತಾಗಿ ಮೇಕಿಂಗ್ ವೈಸ್ ಬಂದಾಗ ಯಾವುದೇ ಒಂದು ಮುಲಾಜಿಲ್ಲ, ಯಾವುದೋ ಒಂದು ಕಡಿಮೆ ಖಂಡಿತ ಆಗಲ್ಲ. ಸ್ಮಾಲ್ ಟಿವಿ ಸೀರಿಯಲ್ ಅಂತ ಬಂದಾಗ ಅದಕ್ಕೊಂದು ಚೌಕಟ್ಟಿದೆ, ಅಷ್ಟಲ್ಲೇ ಮಾಡಬೇಕು. ವೆಬ್ ಸೀರೀಸ್ ಸಿನಿಮಾ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ ನೋಡ್ತೀವಿ ಅನ್ನೋದು ಬಿಟ್ಟರೆ ಮೇಕಿಂಗ್ ಎಲ್ಲ ಸಿನಿಮಾಕ್ಕಿಂತ ಅದ್ಭುತವಾಗಿ ಖರ್ಚು ಮಾಡೋದು ಪ್ರಸಂಗ ಬಂದ್ಬಿಡುತ್ತೆ. ಇದು ಈ ಇದ್ರಲ್ಲಿ ನಡೆದಿದೆ, ಇದ್ರಲ್ಲಿ ಆಗಿದೆ. ಹಾಗಾಗಿ ಕಲಾವಿದರಿಗೆ ಏನಪ್ಪ ಅಂದರೆ ಎರಡು, ಒಂದು ಕೆಲಸ. ಹಾಗಾಗಿ ಆರಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಮುಂದೆ ಹೋಗ್ತಾ ಇದೇ ನಮಗೆ ಒಂದ್ಸಲಿ ಹೇಗೆ ಎಷ್ಟು ಚೆನ್ನಾಗಿ ಟ್ರಾನ್ಸ್ ಆಗ್ತಾರೆ ನನಗೆ. ಚಿರಂಜೀವಿ ಒಂದು ವೇದಿಕೆ ಮೇಲೆ ಹೇಳ್ತಾ ಇದ್ರು, ನಾಗಾರ್ಜುನ್ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿ ನೋಡಿ, ನಾಗಾರ್ಜುನ್ ನನ್ಗೆ ಒಂಥರ ಎಲ್ಲೋ ರೋಲ್ ಮಾಡ್ಲಾಗ್ತಾ ಇದ್ದಾರೆ. ಸೊ ಇದು ಪಾತ್ರ ಬಂದ್ರೆ ಪಾತ್ರ ಹೇಗಾರ ಇರಲಿ, ನಾವು ನಮ್ಮ ಸ್ಟಾರ್ಡಮ್ ಬಿಟ್ಟು ನಾವು ಇದು ಟ್ರಾವೆಲ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ರು ಅಂತ. ಹಾಗೆ ನಾವು ಇವತ್ತು ಏನಾಗಿದೆ, ಟ್ರೆಂಡ್ ಚೇಂಜ್ ಆಗಿದೆ, ಆಲೋಚನೆ ಚೇಂಜ್ ಆಗಿದೆ. ಸೊ ನಾವು ಒಳ್ಳೆ ಪಾತ್ರ, ಒಳ್ಳೆ ಬ್ಯಾನರು, ಒಳ್ಳೆ ಜಾಗ ಗೊತ್ತಾರೆ, ಖಂಡಿತವಾಗಿ ಸ್ವಿಚ್ ಓವರ್ ಆಗೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಕೋತೀನಿ. ಸೊ ಸ್ವೀಟ್.